ಹಾಯ್ ಎವ್ರಿವನ್, ವೆಲ್ಕಮ್ ಟು ಜೇಸ್ ಹೋಮ್ ಟೇಲ್ಸ್. ಎಲ್ಲ ಹೇಗಿದ್ದೀರಾ? ಇವತ್ತು ನಾನು 3 ವಿಧದ ಪರಾಟನ ತೋರಿಸ್ಕೊಡ್ತೀನಿ. ಮೊದಲಿಗೆ ಪನ್ನೀರ್ ಚೀಸ್ ಪರಾಟ, ಇದು ಪ್ರೋಟೀನ್ ರಿಚ್ ಪರಾಟ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಬಂದು ಸ್ವೀಟ್ ಲೇಯರ್ಡ್ ಪರಾಟ, ಈ ರೀತಿ ಲೇಯರ್ಸ್ ಇರುತ್ತೆ ಒಳಗಡೆ, ಇದು ಮಕ್ಳಿಗೆ ಬಹಳ ಇಷ್ಟ ಆಗತ್ತೆ. ಹಾಗೂ ಆನಿಯನ್ ಪರಾಟ, ಇದು ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲ ಇಷ್ಟ ಆಗತ್ತೆ, ಮಾಡೋದು ಬಹಳ ಸುಲಭ. ಮೊದಲಿಗೆ ಪನ್ನೀರ್ ಚೀಸ್ ಪರಾಟ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನು ಇಂಗ್ರೀಡಿಯೆಂಟ್ಸನ್ನ ಫಿಲ್ಲಿಂಗಿಗೆ ಹಾಕ್ತಾ ಹಾಗೆ ತೋರಿಸ್ಕೊಡ್ತೀನಿ. ಇಲ್ಲಿ ನಾನು 1 ಕಪ್ ಅಷ್ಟು ಪನ್ನೀರನ್ನು ತಗೊಂಡಿದ್ದೀನಿ. ಸುಮಾರು 3-4 ಟೇಬಲ್ ಸ್ಪೂನ್ ಅಷ್ಟು ಕ್ಯಾರೆಟ್ ತುರಿ, ಹೆಚ್ಚಿಟ್ಕೊಂಡಿರುವ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅಚ್ಚ ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ. ನಾವು ಹಸಿಮೆಣಸಿನ್ಕಾಯಿ ಸೇರಿಸ್ಕೊಳ್ಳೋದ್ರಿಂದ ಖಾರ ನೋಡಿ ಸೇರಿಸ್ಕೊಳ್ಬೇಕಾಗತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ನಾನು 1 ಟೀ ಸ್ಪೂನ್ ಅಷ್ಟು ಜೀರಿಗೆ ಪುಡಿ, 1 ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿ, ಆಮ್ಚೂರ್ ಪೌಡರ್ ಅಂತ ಏನ್ ಹೇಳ್ತೀವಿ ಅದು 1 ಟೀ ಸ್ಪೂನ್, ಗರಂ ಮಸಾಲ ಅರ್ಧ ಟೀ ಸ್ಪೂನ್ ಅನ್ನ ಹಾಕೊಳ್ತಾ ಇದ್ದೀನಿ. ಹೆಚ್ಚಿಟ್ಕೊಂಡಿರುವ ಹಸಿಮೆಣಸಿನ್ಕಾಯಿ 1 ಟೀ ಸ್ಪೂನ್, ಕಸೂರಿ ಮೇಥಿ ಸುಮಾರು 1 ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು. ಪರಾಟನ ಒಂದು ಪೂರಿ ಸೈಜ್ಗೆ ಲಟ್ಟಿಸ್ಕೊಂಡು ಫಿಲ್ಲಿಂಗ್ ಇಟ್ಕೊಳ್ಬೇಕಾಗತ್ತೆ. ಇಲ್ಲಿ ನಾನು ಬರೀ ಗೋಧಿ ಹಿಟ್ಟಿನಿಂದ ಮಾಡಿ ತೋರಿಸ್ತಿದ್ದೀನಿ. ಇನ್ನೂ ಒಂದು ಸ್ವಲ್ಪ ಹೆಲ್ದಿಯಾಗಿ ಪ್ರೋಟೀನ್ ರಿಚ್ ಪರಾಟ ಬೇಕು ಅಂತಂದ್ರೆ ಮಲ್ಟಿಗ್ರೈನ್ ಆಟ ಅಲ್ಲಿ ಕೂಡ ನಾವು ಮಾಡ್ಕೊಳ್ಬೋದು. ನಾನು ಇಲ್ಲಿ ಮೈದಾ ಹಿಟ್ಟು ಸ್ವಲ್ಪನೂ ಸೇರಿಸ್ಕೊಂಡಿಲ್ಲ. ಫಿಲ್ಲಿಂಗ್ ಅನ್ನ ಈ ತರ ಇಟ್ಕೊಂಡು ಸ್ಪ್ರೆಡ್ ಮಾಡಿಕೊಂಡು ಒಂದು ಚೀಸ್ ಸ್ಲೈಸ್ ಮೇಲ್ಗಡೆ ಇಟ್ಟು ಸ್ಕ್ವೇರ್ ಶೇಪ್ ಅಲ್ಲಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬಾ ತೆಳ್ಳಕ್ ಲಟ್ಟಿಸ್ಕೊಳ್ಬಾರ್ದು, ಹಾಗೂ ತುಂಬಾ ಪ್ರೆಷರ್ ಹಾಕಬಾರ್ದು. ಲಟ್ಸೋವಾಗ ಫಿಲ್ಲಿಂಗ್ ಹೊರಗೆ ಬಂದ್ಬಿಡತ್ತೆ. ನಿಧಾನಕ್ಕೆ ಜಂಟ್ಲಾಗಿ ಲಟ್ಟಿಸ್ಕೋಬೇಕಾಗತ್ತೆ. ನಾವು ಪನ್ನೀರ್ ಬದಲು ಟೋಫು ಅಂತ ಏನ್ ಸಿಗತ್ತೆ ಅದನ್ನ ಕೂಡ ಬಳಸ್ಬೋದು ಗ್ರೇಟ್ ಮಾಡಿ. ಈ ರೀತಿ ಫಿಲ್ಲಿಂಗ್ ಮಾಡಿ ನಾವು ಫ್ರಿಡ್ಜಲ್ಲಿ ರೆಡಿ ಇಟ್ಕೊಂಡ್ರೆ ಬೆಳಗ್ಗೆ ಲಂಚ್ ಬಾಕ್ಸ್ ಪ್ಯಾಕ್ ಮಾಡೋಕ್ಕೆ ಸುಮಾರು 5 ನಿಮಿಷದಲ್ಲಿ ಹೆಲ್ದಿಯಾಗಿ ಕ್ವಿಕ್ ಆಗಿ ಲಂಚ್ ಬಾಕ್ಸನ್ನು ರೆಡಿ ಮಾಡಿಬಿಡ್ಬೋದು. ಇದು ಮಕ್ಕಳಿಗೆ ಬಹಳ ಇಷ್ಟ ಆಗುತ್ತೆ, ಯಾಕಂದರೆ ನಾವು ಈ ಥರ ಚಪಾತಿ ಬೇಯಿಸೋವಾಗ ಒಳಗಡೆ ಹಾಕಿರೋ ಚೀಸ್ ಸ್ಲೈಸ್ ಎಲ್ಲ ಮೆಲ್ಟ್ ಆಗಿ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಹೆಲ್ದಿ ಕೂಡ. ಆದಷ್ಟು ಪರಾಟನ 2 ಕಡೆನೂ ತುಪ್ಪ ಸವರಿ ಬೇಯಿಸ್ಕೊಳ್ಳೋದ್ರಿಂದ ರುಚಿ ಇನ್ನೂ ಚೆನ್ನಾಗಿರತ್ತೆ. ಇದು ಮಕ್ಕಳಿಗೆ ಸಾಸ್ ಜೊತೆನೂ ಸರ್ವ್ ಮಾಡ್ಬೋದು, ಇಲ್ಲ ಮೊಸರು, ಗಟ್ಟಿ ಮೊಸರಿಗೆ ಸ್ವಲ್ಪ ಉಪ್ಪು, 1 ಚಿಟಿಕೆ ಅಚ್ಕಾರದ ಪುಡಿ ಹಾಗೂ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿ ಕೂಡ ಕೊಡ್ಬೋದು. ನೋಡಿ, ಒಳಗಡೆ ಚೀಸ್ ಮೆಲ್ಟ್ ಆಗಿ ಎಷ್ಟು ನೀಟಾಗಿ ರೆಡಿಯಾಗಿದೆ ಪನ್ನೀರ್ ಚೀಸ್ ಪರಾಟ. ಮಕ್ಕಳಿಗೆ ಹೆಲ್ದಿಯಾಗಿ ಕಡಿಮೆ ಟೈಮಲ್ಲಿ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡಿ ಕೊಡಬೇಕು ಅಂತಂದ್ರೆ ಪನ್ನೀರ್ ಪರಾಟ ಒಂದು ಒಳ್ಳೆ ಆಪ್ಷನ್. ನೆಕ್ಸ್ಟ್ ಬಂದು ಆನಿಯನ್ ಪರಾಟ. ಆನಿಯನ್ ಪರಾಟ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಆನಿಯನ್ ಪರಾಟಗೆ ಮುಖ್ಯವಾಗಿ 2 ಈರುಳ್ಳಿ ತಗೊಂಡಿದ್ದೀನಿ. ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿನ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ, ಹಾಗೂ 1 ಟೇಬಲ್ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ, 1 ಟೀ ಸ್ಪೂನ್ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವ ಹಸಿ ಮೆಣಸಿನ್ಕಾಯಿ, ಇದು ಆಪ್ಷನಲ್, 1 ಟೀ ಸ್ಪೂನ್ ಅಷ್ಟು ಶುಂಠಿ ತುರಿದಿಟ್ಕೊಂಡಿದ್ದೀನಿ ಇಲ್ಲಿ, 1 ಟೀ ಸ್ಪೂನ್ ಅಷ್ಟು ಬೆಳ್ಳುಳ್ಳಿ, ಕಸೂರಿ ಮೇಥಿ ಸುಮಾರು 2 ಟೇಬಲ್ ಸ್ಪೂನ್, ಕೊತ್ತಂಬರಿ ಸೊಪ್ಪು 2 ಟೇಬಲ್ ಸ್ಪೂನ್, 1 ಟೀ ಸ್ಪೂನ್ ಜೀರಿಗೆ ಪುಡಿ, 1 ಟೀ ಸ್ಪೂನ್ ಆಮ್ಚೂರ್ ಪೌಡರ್, ಇದು ಹುಳಿ ಕೊಡುತ್ತೆ, ಸ್ವಲ್ಪ ರುಚಿ ಚೆನ್ನಾಗಿರುತ್ತೆ ಡ್ರೈ ಮ್ಯಾಂಗೋ ಪೌಡರ್ ಹಾಕೊಳ್ಳೋದ್ರಿಂದ. ಗರಂ ಮಸಾಲ ಅರ್ಧ ಟೀ ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕಾಗತ್ತೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈರುಳ್ಳಿನ ಯಾವತ್ತೂ ಪೇಸ್ಟ್ ಮಾಡಿ ಅಥವಾ ಸಣ್ಣದಾಗಿ ಹಚ್ಚಿ ಸೇರಿಸ್ಕೊಳ್ಬೇಡಿ, ಅದು ನೀರು ಬಿಟ್ಕೊಂಡ್ಬಿಡುತ್ತೆ. ಈ ರೀತಿ ಹೆಚ್ಕೊಂಡು ಸೇರಿಸ್ಕೊಂಡ್ರೆ ಸಾಕು. ಸೀಸನ್ ಇದ್ದಾಗ ಆಮ್ಚೂರ್ ಪೌಡರ್ ಬದಲು ಮಾವಿನಕಾಯಿನ ಕೂಡ ತುರಿದು ಸೇರಿಸ್ಕೊಳ್ಬೋದು, ಬಹಳ ರುಚಿಯಾಗಿರುತ್ತೆ. ಇದೇ ರೀತಿ ಮೂಲಂಗಿ ಪರಾಟ ಕೂಡ ಮುಲ್ಲಂಗಿನ ತುರಿದು
ಆ ನೀರನ್ನೆಲ್ಲ ಸ್ವಲ್ಪ ಹಿಂಡ್ಕೊಂಡು ನಾನೇನು ಡ್ರೈ ಮಸಾಲ ಸೇರಿಸಿದ್ನೋ ಆ ರೀತಿ ಮಾಡ್ಕೋಬೋದು. ಹಾಗೆ ಗೋಬಿ ಪರಾಟ ಮಾಡ್ಕೊಳ್ಬೋದು. ಹೂಕೋಸನ್ನ ತುರಿದ್ಬಿಟ್ಟು ಮಾಡ್ಕೊಳ್ಬೋದು. ಆಲೂಗಡ್ಡೆ ಕೂಡ ಸೇಮ್ ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕಿ ಆಲೂಗಡ್ಡೆನ ಬೇಯಿಸ್ಕೊಂಡು ಎಲ್ಲ ಚೆನ್ನಾಗಿ ಮ್ಯಾಶ್ ಮಾಡಿ ಮಾಡ್ಬೋದು. ಆಲೂಗಡ್ಡೆ ಬೇಡ ಅನ್ನೋರು ಸ್ವೀಟ್ ಪೊಟೆಟೊ ಅಂತ ಏನು ಹೇಳ್ತೀವಿ, ಸಿಹಿ ಗೆಣಸು ಅಥವಾ ಮರಗೆಣಸು ಅಂತ ಹೇಳ್ತೀವಲ್ಲ, ಅದನ್ನು ಸಹ ನಾವು ಬಳಸಿ ಪರಾಟ ಮಾಡ್ಬೋದು. ಪ್ರೆಷರ್ ಕುಕ್ ಮಾಡಿ ನಾನು ತೋರಿಸಿರುವಂಥ ಡ್ರೈ ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕ್ಕೊಂಡು ಪರಾಟ ಮಾಡ್ಬೋದು. ನಾನು ಯಾವ್ಯಾವ ಥರ ಪರಾಟ ಮಾಡ್ಬೋದು ಅಂತ ಬ್ರೀಫಾಗಿ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಗೆ ಯಾವ ಪರಾಟ ಬೇಕು ಅಂತ ಕೇಳಿದ್ರೆ ನಾನು ಮುಂಬರುವ ವಿಡಿಯೋಗಳೆಲ್ಲ ಅಪ್ಲೋಡ್ ಮಾಡ್ತೀನಿ. ಈ ರೀತಿ ತುಪ್ಪ ಸವರಿ ಎರಡು ಕಡೆನೂ ಹದವಾಗಿ ಬೇಯಿಸ್ಕೊಳ್ಬೇಕು. ಇದು ಆನಿಯನ್ ಪರಾಟ ಸಾಸ್ ಜೊತೆ, ಉಪ್ಪಿನಕಾಯಿ ಜೊತೆ, ಇಲ್ಲ ಮೊಸರು ಜೊತೆ ಕೂಡ ತಿನ್ನೋಕ್ಕೆ ಬಹಳ ರುಚಿಯಾಗಿರುತ್ತೆ. ಮುಂದಿನ ರೆಸಿಪಿ ಬಂದು ಸ್ವೀಟ್ ಲೇಯರ್ಡ್ ಪರಾಟ. ಇದು ಬಹಳ ಸುಲಭ, ಸಿಂಪಲ್ ಪರಾಟ ಅಂತ ಹೇಳ್ಬೋದು. ಸಾಮಾನ್ಯ ನಾವು ಕೆಲವೊಮ್ಮೆ ಮಕ್ಕಳಿಗೆ ಚಪಾತಿ ಅಥವಾ ಪರಾಟ ಜೊತೆ ಸಕ್ಕರೆ ಹಾಗೂ ತುಪ್ಪನ ಪಕ್ಕದಲ್ಲಿ ಹಾಕಿ ಕೊಡ್ತೀವಿ ತಿನ್ನಲಿಕ್ಕೆ. ಅದು ಬದಲು ಈ ರೀತಿ ತುಪ್ಪನ ಚೆನ್ನಾಗಿ ಸವರ್ಕೊಂಡು ಸಕ್ಕರೆನ ಉದುರಿಸ್ಬಿಟ್ಟು ನಾನು ತೋರಿಸೋ ರೀತಿಯಲ್ಲಿ ಫೋಲ್ಡ್ ಮಾಡಿ ಲಟ್ಟಿಸಿದ್ರೆ ಲೇಯರ್ಸು ಬರುತ್ತೆ. ಹಾಗೂ ಒಳಗಡೆ ಇರುವ ಸಕ್ಕರೆ ಎಲ್ಲ ನಾವು ಚಪಾತಿ ಬೇಯಿಸುವಾಗ ಕರಗಿ ಕ್ಯಾರಮಲೈಸ್ ಆಗುತ್ತೆ. ಅದು ಬಹಳ ಒಳ್ಳೆ ಟೇಸ್ಟ್ ಕೊಡುತ್ತೆ, ತಿನ್ನಕ್ಕೆ ಭಾಳ ರುಚಿಯಾಗಿರುತ್ತೆ, ಮಕ್ಕಳಿಗೆ ಇಷ್ಟಪಟ್ಟು ತಿಂತಾರೆ. ಇದು ಯಾವಾಗ ನಮಗೆ ಟೈಮ್ ಇರಲ್ಲ, ಸಡನ್ನಾಗಿ ಏನಾದರೂ ಮಾಡಬೇಕು ಪರಾಟ ಅಂದಾಗ ಈ ರೀತಿ ಮಾಡಿ ಕೊಡ್ಬೋದು. ನೋಡಿ, ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಮಧ್ಯ ಈ ಥರ ಕಟ್ ಮಾಡಿ ತೆಗೆದಾಗ, ಪೂರ್ತಿ ಕಟ್ ಮಾಡಬಾರ್ದು, ಜಸ್ಟ್ ಒಂದು ಸ್ಲಿಟ್ ಥರ ಮಾಡಿ ಹಿಂಗೆ ತೆಗೆದಾಗ ಈ ಥರ ಲೇಯರ್ಸ್ ಕಾಣುತ್ತೆ. ಆ ಲೇಯರ್ಸ್ ಎಲ್ಲ ಹೋಗಬಾರ್ದು ಅಂದರೆ ಜಂಟ್ಲಾಗಿ ಲಟ್ಟಿಸ್ಕೋಬೇಕಾಗತ್ತೆ. ಆವಾಗ ಲೇಯರ್ಸ್ ಎಲ್ಲ ಹಾಗೆ ಉಳ್ಕೊಳ್ಳುತ್ತೆ. ನಾವು ಒಳಗಡೆ ತುಪ್ಪ ಎಲ್ಲ ಸವರಿರೋದ್ರಿಂದ ಅದು ಲೇಯರ್ಸ್ ಚೆನ್ನಾಗಿ ಫಾರ್ಮ್ ಆಗುತ್ತೆ ನಾವು ಚಪಾತಿ ಎಲ್ಲ ಬೆಂದಾಗ. ಇದು ತುಪ್ಪದಲ್ಲೇ ಎರಡು ಕಡೆನೂ ಬೇಯಿಸ್ಕೊಂಡ್ರೆ ಬಹಳ ರುಚಿಯಾಗಿರುತ್ತೆ. ಇದು ಸಕ್ಕರೆ ಬೇಡ ಅನ್ನೋರು ಬೆಲ್ಲದ ಪುಡಿ ಅಂದರೆ ಆರ್ಗ್ಯಾನಿಕ್ ಜಾಗ್ರಿ ಪೌಡರ್ ಅಂತ ಸಿಗುತ್ತಲ್ಲ, ಅದನ್ನು ನಾವು ಸಕ್ಕರೆ ಬದಲು ಮೇಲ್ಗಡೆ ಎಲ್ಲ ಉದುರಿಸ್ಬಿಟ್ಟು ಲಟ್ಟಿಸಿ ಚಪಾತಿ ಮಾಡೋದ್ರಿಂದ ಅದು ರುಚಿಯಾಗೂ ಇರುತ್ತೆ. ಹೆಲ್ತ್ ಪಾಯಿಂಟಿಂದ ಸಕ್ಕರೆಗಿಂತ ಬೆಟರ್ ಅಂತ ಹೇಳ್ಬೋದು. ಸೊ ನೋಡಿದ್ರಲ್ಲ, ಇವತ್ತು 3 ರೀತಿ ಪರಾಟ, ಒಂದು ಸ್ವೀಟ್ ಲೇಯರ್ ಪರಾಟ, ಆನಿಯನ್ ಪರಾಟ ಹಾಗೂ ಪನ್ನೀರ್ ಚೀಸ್ ಪರಾಟ. ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.